ಓಕೆ ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯ್ಸ್ ನಾವಿವತ್ತು ಬಂದಿದ್ದೀವಿ ಹೊಸನಗರದ ಒಂದು ಪುರಾತನ ಹಾಗೂ ನೂತನವಾಗಿ ನಿರ್ಮಿಸುವಂತಹ ಚಂದ್ರಮೌಳೇಶ್ವರಿ ದೇವಾಲಯಕ್ಕೆ. ಇದು ಇರೋದು ನಮ್ಮ ರಾಮಚಂದ್ರಪುರ ಮಠದ ಒಳಗಡೆ. ಇಲ್ಲಿ ಏನಂದ್ರೆ ಒಳಗಡೆ ವಿಡಿಯೋ ಏನು ತಗೊಳ್ಳೋ ಹಾಗಿಲ್ಲ, ಆದ್ರೆ ಎಂಟ್ರಿ ಎಲ್ಲ ಫ್ರೀನೇ ಇರುತ್ತೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿ ಕಟ್ಟಿದ್ದಾರೆ ಅಂದ್ರೆ, ಯಾವ್ದೋ ನಾವು ಕೇರಳನೋ ಇಲ್ಲ ಬೇರೆ ರಾಜ್ಯದಲ್ಲಿರೋ ಯಾವ್ದೋ ಒಂದು ದೇವಸ್ಥಾನಕ್ಕೆ ಹೋಗಿದ್ದೀವಿ ಅನ್ಸುತ್ತೆ. ನೀವು ನೋಡ್ತಾ ಇರ್ಬೋದು ಇಲ್ಲಿ ವಿಡಿಯೋದಲ್ಲಿ ಇದು ಒಳಗಡೆ ಹೇಗಿರುತ್ತೆ ಅನ್ನೋ ಒಂದು ಚಿತ್ರಣ ನೋಡಿ. ತುಂಬಾ ಅದ್ಭುತವಾಗಿದೆ. ಒಳಗಡೆ ಅಂತೂ ಹೋದ್ರೆ ಎಷ್ಟು ಪೀಸ್ ಆಗಿದೆ ಅಂದ್ರೆ ಅಷ್ಟು ಪೀಸ್ ಆಗಿದೆ. ಇನ್ನು ಈ ದೇವಾಲಯದ ಒಳಗಡೆ ಬಂದ್ಬಿಟ್ಟು ಗೋಪುರ ಕಂಪ್ಲೀಟ್ ಆಗಿ ತಾಮ್ರದಿಂದ ನಿರ್ಮಾಣ ಮಾಡಿರುವಂತದ್ದು. ಇನ್ನು ಈ ನನ್ನ ತಮ್ಮಂದ್ರು ಮತ್ತೆ ತಂಗಿ ಇದೇ ಊರಲ್ಲಿ ಇದ್ಕೊಂಡು ಈ ದೇವಾಲಯನ ಇವತ್ತೇ ಅವರು ಫಸ್ಟ್ ಟೈಮ್ ನೋಡಿದ್ದು. ಹಂಗಾಗಿ ಬಹಳ ಖುಷಿಯಾಗಿದ್ರು. ಹಂಗೆ ವಿಡಿಯೋಗೊಂದು ಪೋಸ್ ಕೂಡ ಕೊಡ್ತಾ ಇದಾರೆ ನೋಡಿ. ಆಮೇಲೆ ನಾನು ವಿಡಿಯೋ ಮಾಡ್ತಿದ್ದೀನಿ ಅಂತ ನಮ್ಮಮ್ಮ, ನಮ್ಮ ಚಿಕ್ಕಮ್ಮಂದ್ರು, ನಮ್ಮ ಅಜ್ಜಿ ಎಲ್ಲ ಹಿಂಗೆ ಸಾಲಾಗಿ ಬರ್ಬೇಕಾ ಸ್ಕೂಲ್ ಮಕ್ಳ ತರ. ಆಮೇಲೆ ನಾನು ಹಂಗೆ ವಿಡಿಯೋ ಮಾಡ್ತಿದ್ದಾಗ ಇವರೆಲ್ಲ ಹಿಂಗ್ ಕುತ್ಕೊಂಡು ಮಾತಾಡ್ತಿದ್ರು. ಅವಾಗ ನನಗೇನ್ ಅನ್ಸ್ತಂದ್ರೆ, ಸಿದ್ಧತೆಗೆ ಸಚಿವರ ಜೊತೆ ಸಿಎಂ ಸಭೆಯನ್ನ ನಡೆಸ್ತಾ ಇದ್ದಾರೆ. ವಿಪಕ್ಷಗಳನ್ನ ಸಮರ್ಥವಾಗಿ ಎದುರಿಸುವುದಕ್ಕೆ ಕಾರ್ಯತಂತ್ರವನ್ನ ರೂಪಿಸಲಾಗ್ತಾ ಇದೆ. ಅಧಿಕಾರ ಹಂಚಿಕೆ, ಕಿತ್ತಾಟ ಮತ್ತಿತರ ಆಮೇಲೆ ಎಂಟ್ರನ್ಸ್ ಅಲ್ಲಿ ಹಾಕಿದ್ ಬೋರ್ಡ್ನ ಹಿಂಗೆ ನೋಡ್ತಾ ನೋಡ್ತಾ ಈ ಕಡೆ ಬಂದ್ರೆ ನಮ್ಮಜ್ಜಿ ಫುಲ್ ಬಿಸ್ಲಿ ಸುಸ್ತಾಗಿ ಹಿಂಗ್ ಕುತ್ಕೊಂಡ್ಬಿಡ್ಬೇಕಾ. डिप्रेशन मैं डिप्रेशन में रहता हूँ हमें ಆಮೇಲೆ ಕೊನೆಯದಾಗಿ ದೇವಸ್ಥಾನ ಹೋಗಿ ಹಿಂಗೊಂದ್ಸಲಿ ತಕ್ಕೊಂಡು ನಾನು ಈ ಕಡೆ ಬರ್ತಾ ಇರ್ಬೇಕಾದ್ರೆ ನಮ್ ಚಿಕ್ಕಪ್ಪ ಚಿಕ್ಕಮ್ಮ ಇಲ್ಲಿ ಹಾಕಿರೋ ಬೋರ್ಡ್ನ ತುಂಬಾ ತಲ್ಲೀನರಾಗಿ ಓದ್ತಾ ಇದ್ರು. ಆಮೇಲೆ ಇದು ದೇವಸ್ಥಾನ ಹೊರಗಡೆಯಿಂದ ವ್ಯೂ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ. ಏನಾದ್ರೂ ನೀವು ಮಳೆಗಾಲದಲ್ಲಿ ಬಂದ್ರೆ ನಿಜವಾಗ್ಲೂ ಕಳೆದು ಹೋಗ್ತೀರಾ, ಅದಕ್ಕೆ ನಾನೇ ಗ್ಯಾರಂಟಿ. ಅದಕ್ಕೆ ಮಳೆಗಾಲದಲ್ಲಿ ಮಸ್ಟ್ ವಿಸಿಟ್ ಪ್ಲೇಸ್ ಇದನ್ನ ಆಡ್ ಮಾಡ್ಕೊಳ್ಳಿ. ಆಮೇಲೆ ಹಿಂಗ್ ದೇವಸ್ಥಾನ ಮುಂದೆನೆ ಇಲ್ಲಿ ಶರಾವತಿ ನದಿ ಹರಿಯುತ್ತೆ. ನೋಡ್ಬೋದು ನೀವು, ಮಳೆಗಾಲದಲ್ಲಿ ಫುಲ್ ಹೋಗಿರುತ್ತೆ ಗಾಯ್ಸ್. ನಿಜವಾಗ್ಲೂ ಹೇಳ್ಬೇಕು, ನಿಜವಾದ ಮಲೆನಾಡು ನೋಡ್ಬೇಕು ಅಂದ್ರೆ ನೀವು ಇಲ್ಲಿ ಬರ್ಬೇಕು. ಇದು ದೇವಸ್ಥಾನದ ವ್ಯೂ. ಆಮೇಲೆ ಹೊಳೆಗಂತೂ ಇಳಿಯಕ್ಕಾಗಲ್ಲ ಅಂತ ದೂರದಿಂದಾನೆ ಎಲ್ರು ನೋಡ್ತಾ ಇದ್ರು. ಬರ್ದಿದೆ ಅಲ್ಲಿ ಶ್ರೀ ದೇವಾಲಯದ ಕಾಂಪೌಂಡಿನ ಒಳಾಂಗಣದಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ ಮಾಡುವಂತಿಲ್ಲ. ಹಾ, ನೀನು ಮಾಡಿಸ್ಕೊಂಬೇಡ ಆಯ್ತಾ ನೆಕ್ಸ್ಟ್. ಆಮೇಲೆ ನಾವು ಈ ದೇವಸ್ಥಾನದಿಂದ ಹೊರಗೆ ಬಂದಿದ್ವಿ. ಈ ದೇವಸ್ಥಾನದ ಬಗ್ಗೆ ಕೆಲವೊಂದು ಮಾಹಿತಿ ನಿಮ್ಗೆ ಹೇಳ್ಬೇಕು ಅಂದ್ರೆ, ಇದು ಸಂಪೂರ್ಣ ದಕ್ಷಿಣ ಭಾರತದಲ್ಲಿ ಒಂದು ವಿಭಿನ್ನ ಶೈಲಿಯಲ್ಲಿ ನಿರ್ಮಾಣವಾಗಿರುವಂತಹ ದೇವಸ್ಥಾನ. ಇನ್ನು ಲೋಕಕ್ಕೆ ತಂಪು ನೀಡುವ ಚಂದ್ರನನ್ನೇ ಶಿರದಲ್ಲಿ ಧರಿಸಿರುವ ಪರಮಶಿವ ಇಲ್ಲಿ ಚಂದ್ರಮೌಳೇಶ್ವರನಾಗಿ ಶರಾವತಿ ನದಿ ತೀರದಲ್ಲಿ ನೆಲೆಸಿದ್ದಾನೆ ಎಂಬುದು ಇಲ್ಲಿನ ಭಕ್ತರ ನಂಬಿಕೆಯಾಗಿದೆ. ಅಗಸ್ತ್ಯ ತೀರ್ಥದ ಸಮೀಪ ಸುಂದರ ಪ್ರಕೃತಿಯ ನಡುವೆ ಇರುವ ಈ ದೇವಸ್ಥಾನ ಪುಷ್ಕರಣಿಯ ಮಧ್ಯದಲ್ಲಿ ಗಜಪೃಷ್ಠ ಆಕೃತಿಯಲ್ಲಿ ನಿರ್ಮಾಣವಾಗಿದೆ ಅಂತ ಹೇಳ್ತಾರೆ. ಹಾಗೆ ಗೈಸ್, ಈ ದೇವಸ್ಥಾನದ ಒಂದು ಪಾರಂಪರಿಕ ಶೈಲಿ ಹಾಗೂ ತಾಮ್ರದ ತಗಡಿನ ವಿನ್ಯಾಸ ದೇವಸ್ಥಾನದ ಸೌಂದರ್ಯವನ್ನು ಇನ್ನಷ್ಟು ಹೆಚ್ಚಿಸಿದೆ ಅಂತಾನೆ ಹೇಳ್ಬೋದು. ಇಂಥ ಒಂದು ಶಾಂತಿಯುತವಾದ ಹಾಗೂ ಪ್ರಕೃತಿ ಮತ್ತು ಭಕ್ತಿಯ ಸಂಗಮ ಆಗಿರುವ ಈ ಸ್ಥಳಕ್ಕೆ ಸಾಧ್ಯವಾದ್ರೆ ನೀವು ಕೂಡ ಒಮ್ಮೆ ಭೇಟಿ ಕೊಡಿ ಗಾಯ್ಸ್, ತುಂಬಾ ಸಖತ್ತಾಗಿರುತ್ತೆ. ಆಮೇಲೆ ನಾವು ಅಲ್ಲಿಂದ ಬಂದಿದ್ದೆ ರಾಮಚಂದ್ರಪುರ ಮಠಕ್ಕೆ. ಇದು ಬಹಳ ನಿಮ್ಗೆಲ್ರಿಗೂ ಗೊತ್ತಿರುವಂತದ್ದು. ತುಂಬಾ ಒಂದು ಗೋಶಾಲೆಗೆ ಇದು ಬಹಳ ಹೆಸರುವಾಸಿಯಾಗಿತ್ತದ್ದು. ಆಮೇಲೆ ನಾವು ಇಲ್ಲಿ ಕಷಾಯ ಕೊಡ್ತಾರೆ ಅಂತ ಬಂದ್ವಿ. ಇಲ್ಲಿ 3 ಹೊತ್ತು ಊಟ ತಿಂಡಿ ಸಂಜೆ ಕಷಾಯ ಎಲ್ಲಾನು ಇರುತ್ತೆ. ಇದೆ ಊಟದ ಹಾಲ್ ಇದೆ. ಆಮೇಲೆ ಇಲ್ಲಿ ಕಷಾಯ ಕೊಡಕ್ಕೆ ಯಾರು ಇರ್ಲಿಲ್ಲ ಅಂತ ನಮ್ ಚಿಕ್ಕಪ್ಪನೇ ಎಲ್ಲರಿಗೂ ಲೋಟಕ್ಕೆ ಹಾಕಿ ಕೊಡ್ತಾ ಇದ್ರು ಕಷಾಯನ. ಅವರು ಕಷಾಯ ಕೊಡೋದ್ರಲ್ಲಿ ಸ್ವಲ್ಪ ಫೇಮಸ್ ಮೊದ್ಲಿಂದಾನು. ಮಾತೇ ಇಲ್ಲ. ಆಮೇಲೆ ನಾನು ಒಂದ್ ಗ್ಲಾಸ್ ಕಷಾಯ ಇಸ್ಕೊಂಡ್ ಕುಡ್ದೆ, ಬಹಳ ಚೆನ್ನಾಗಿತ್ತು. ಇವ್ನ್ ನೋಡಿ ನನ್ ತಮ್ಮ ಇದು 5ನೇ ಸಲ ಅವ್ನು ಹಾಕ್ಸ್ಕೊಂತ ಇರೋದು. ನೋಡು ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ, ಹೊಡಿರಿ ಚಪ್ಪಾಳೆ ಹೊಡಿರಿ, ಇದು ನಮ್ ದೇಶ ಅಂದ್ರೆ. ಆಮೇಲೆ ಅಲ್ಲೆಲ್ಲ ಮುಗಿಸ್ಕೊಂಡು ನಾವು ಸೀದಾ ಗೋಶಾಲೆಗೆ ಹೊರಟ್ವಿ. ಅಲ್ಲಿ ಹೊರಡ್ಬೇಕಾದ್ರೆ ಇಲ್ಲಿ ಒಂದು ಹಲಸಿನ ಹಣ್ಣು ಮರ ಸಿಕ್ತು. ಅದ್ರಲ್ಲಿ ಬಿದ್ದಿದ್ದ ಹಲಸಿನ ಹಣ್ಣನ್ನ ನಮ್ ಚಿಕ್ಕಮ್ಮ ಹಿಂಗ್ ನೋಡ್ತಾನೇ ನಿಂತಿದ್ರು. ಆಮೇಲೆ ನೀವು ಗೋಶಾಲೆ ನೋಡೋಕೆ ರಾಮಚಂದ್ರಪುರ ಮಠ ಒಳಗಿಂದನೂ ಹೋಗ್ಬೋದು, ಹೊರಗಿಂದನೂ ಹೋಗ್ಬೋದು. ಈಗ ನೀವು ನೋಡ್ತಾ ಇದೀರಲ್ಲ, ಇದು ಗೆಸ್ಟ್ ಹೌಸ್. ಇದು ರಾಮಚಂದ್ರಪುರ ಮಠದ ಗೆಸ್ಟ್ ಹೌಸ್. ಬಹಳ ಚೆನ್ನಾಗಿದೆ, ಬಹಳ ಒಳ್ಳೆ ಫೆಸಿಲಿಟಿ ಕೊಡ್ತಾರೆ. ಊಟ, AC ರೂಮ್ ಎಲ್ಲಾನು ಇರುತ್ತೆ. ಇದು ರಾಮಚಂದ್ರಪುರ ಮಠದ ಬೋರ್ಡ್ ನಿಮಗೆ ಕಾಣಿಸುತ್ತೆ ಎಂಟ್ರೆನ್ಸ್ ಅಲ್ಲಿ. ನಾವ್ ಇಲ್ಲಿಂದ ಸೀದಾ ಹಿಂಗೆ ಈ ಒಂದು ಪ್ರಕೃತಿ ಸೌಂದರ್ಯನ ನೋಡ್ಕೊಂತ ಹಂಗೆ ಹೊರಟ್ವಿ ನಮ್ ಕಾರಲ್ಲಿ.
ಹಂಗೆ ಹೋಗ್ತಾ ಇಲ್ಲೊಂದು ದೊಡ್ಡದು ಒಂದು ಸಮುದಾಯ ಭವನನೇ ಕಾಣಿಸ್ತಾ ಇತ್ತು. ಇದು ರಾಮಚಂದ್ರಾಪುರ ಮಠ ಅವರಿಗೆ ಸೇರಿದ್ದು. ಆದ್ರೆ ಈಗ ಇಲ್ಲಿ ಏನೋ ಇದನ್ನ ಯೂಸ್ ಮಾಡ್ತಾ ಇಲ್ಲ ಅವರು. ಇಲ್ಲಿ ಏನಾರ ದೊಡ್ಡ ಕಾರ್ಯಕ್ರಮ, ಸಮಾವೇಶ ಅಂತ ಗೋಶಾಲೆದು ಏನಾರ ದೊಡ್ಡ ಕಾರ್ಯಕ್ರಮ ಆದ್ರೆ ಇಲ್ಲಿ ಆರಾಮಾಗಿ ನೀವು ಮಲ್ಕೊಬಹುದು. ನೆಕ್ಸ್ಟ್ ನಾವು ಸೀದಾ ಗೋಶಾಲೆಗೆ ಹೊರಟ್ವಿ. ಇದು ಗೋಶಾಲೆ ಎಂಟ್ರೆನ್ಸ್ ಅಲ್ಲಿರೋ ಗೇಟು. ಇಲ್ಲಿ ಕಾರ್ ನಿಲ್ಸಿ ನಾವು ನಮ್ಮ ತಮ್ಮ ಎಲ್ಲ ಹಿಂಗೆ ಹೊರಟ್ವಿ. ನೋಡ್ತಾ ಇರ್ಬೋದು ನೀವು ಇಲ್ಲಿ ಎಂತೆಂತ ವಿವಿಧ ರೀತಿಯ ತಳಿಗಳಿದಾವೆ ಗೋವುಗಳಲ್ಲಿ. ಅಂದ್ರೆ ನಿಜವಾಗ್ಲೂ ನೀವು ಆಶ್ಚರ್ಯ ಆಗ್ತಾರೆ, ಈ ತರ ದನಗಳು ಇದಾವ ಅಂತ ಅನ್ಕೊಂತೀರ. ಆ ರೀತಿ ಅಷ್ಟು ಸುಮಾರು 1000ಕ್ಕೂ ಹೆಚ್ಚು ದನಗಳನ್ನ ಅವರು ನೋಡ್ಕೊಂತಾ ಇದ್ದಾರೆ. ನಿಜವಾಗ್ಲೂ ಅದು ಎಷ್ಟು ಕಷ್ಟ ಅಂದ್ರೆ ಅದನ್ನ ಸಾಕಿದವರಿಗೆ ಅಷ್ಟೇ ಅದು ಗೊತ್ತು. ಅಷ್ಟು ದನಕ್ಕೆ ಆ ಮೇವು ಹಾಕ್ಬೇಕು, ಅಷ್ಟು ಸುಲಭ ಅಲ್ಲ. ಅದನ್ನ ರಾಮಚಂದ್ರಾಪುರ ಮಠದಲ್ಲಿ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಅವರ ಒಂದು ಈ ಕಾರ್ಯಕ್ಕೆ ನೀವು ಶ್ಲಾಘನೆ ವ್ಯಕ್ತಪಡಿಸಲೇಬೇಕು. ಹಾಗಾಗಿ ನೀವು ಯಾರೇ ಈ ವಿಡಿಯೋನ ನೋಡ್ತಾ ಇದ್ರು ದಯವಿಟ್ಟು ಈ ಗೋಶಾಲೆಗೆ ಬನ್ನಿ. ನಿಮ್ಮ ಕೈಯಲ್ಲಾದ ಒಂದು ಸಹಾಯವನ್ನ ಮಾಡಿ ಗೋಶಾಲೆಗೆ. ನೋಡಿ ಇಲ್ಲಿ ಎಲ್ರು ಎಷ್ಟು ಪ್ರೀತಿಯಿಂದ ಮುದ್ದಾಡ್ತಿದ್ದಾರೆ ಆ ಗೋಗಳನ್ನ. ತುಂಬಾ ಒಂದು ಗೋವು ಅಂದ್ರೆ ಒಂದು ತಾಯಿಯ ಸಂಕೇತ ಅಂತಾನೆ ಹೇಳ್ಬೋದು. ನೋಡ್ತಾ ಇರ್ಬೋದು ನೀವು ಇಲ್ಲಿ ಎಷ್ಟು ಎಷ್ಟು ಕ್ಯೂಟ್ ಆಗಿದ್ದಾವೆ ನೋಡ್ಬೋದು ನೀವು. ಇದು ಎಲ್ಲದು ಒಂದು ವಿವಿಧ ರೀತಿಯ ತಳಿಗಳು ಸುಮಾರು ಇದಾವೆ. ನೀವು ಒಂದೇ ತರ ದನಗಳನ್ನ ನೋಡಲ್ಲ ನೀವು. ಬೇರೆ 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 ರೀತಿಯ ಒಂದು ತಳಿಗಳ ದನವನ್ನು ನೀವು ನೋಡ್ಬೋದು. ಇಲ್ಲಿ ನೋಡ್ತಾ ಇದ್ದೀರಾ ನೀವು. ನಿಜವಾಗ್ಲೂ ಹೇಳ್ತೀನಲ್ಲ, ಫ್ಯಾಮಿಲಿ ಜೊತೆ ಬರಕ್ಕೆ, ಮಕ್ಕಳನ್ನ ಕರ್ಕೊಂಡ್ ಬರಕ್ಕೆ ಬ್ಯೂಟಿಫುಲ್ ಪ್ಲೇಸ್ ಇದು ಮಾತ್ರ. ಮಕ್ಕಳು ತುಂಬಾ ಖುಷಿ ಪಡ್ತಾರೆ ಈ ಒಂದು ಪ್ಲೇಸ್ ನ ನೋಡಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ನನ್ನ ತಮ್ಮ ಗೋವುಗಳಿಗೆ ಎಲ್ಲದಕ್ಕೂ ಸ್ವಲ್ಪ ಹುಲ್ಗಳನ್ನ ಇಡ್ತಾ ಇದ್ದಾನೆ. ನೋಡ್ತಾ ಇರೋದು ಒಂದು ಖುಷಿ ನೋಡಿ ಆ ಮಕ್ಕಳಲ್ಲಿ. ನೀವು ನಿಮ್ಮ ಮಕ್ಕಳನ್ನ ಕರ್ಕೊಂಡ್ ಬನ್ನಿ, ನಿಜವಾಗ್ಲೂ ತುಂಬಾ ಖುಷಿ ಪಡ್ತಾರೆ ಆ ಮಕ್ಕಳು. ಅವನು ನೋಡ್ಬಿಟ್ಟು ಇನ್ನೊಬ್ಬ ತಮ್ಮನು, ಅಣ್ಣ ನಾನು ಇಡ್ತೀನಿ ಹುಲ್ಲ, ಒಂದು ವಿಡಿಯೋ ಮಾಡು ಅಂದ. ಹಂಗಾಗಿ ಅವನು ಮಾಡ್ತಾ ಇದ್ದೀನಿ. ನೋಡ್ಬೋದು ನೀವು ಇಲ್ಲಿ ನಮ್ಮ ಅಮ್ಮನಿಗೆ ಆಯಕ್ ಬಂದ್ಬಿಡ್ತು ಒಂದ್ ದನ. ಬಹಳ ಬ್ಯೂಟಿಫುಲ್ ಆಗಿದೆ ಗೈಸ್. ನಿಜವಾಗ್ಲೂ ಪೀಸ್. ನಿಮ್ಗೆ ಎಷ್ಟು ಮನ್ಸಿಗೆ ನೆಮ್ಮದಿ ಅನ್ಸತ್ತೆ ಅಂದ್ರೆ ಈ ಒಂದ್ ಜಾಗಕ್ಕೆ ಬಂದ್ರೆ. ನೋಡ್ಬೋದು ನೀವು ಇಲ್ಲಿ, ಇದು ಹಳ್ಳಿಕಾರ್ ಹಸುಗಳಂತೆ ನೋಡಿ. ಓಕೆ ಗೈಸ್, ಇಷ್ಟ ಹೇಳಕ್ ಇಷ್ಟಪಡ್ತಾ ಏನಿಲ್ಲ, ಕೊನೆಯದಾಗ ಒಂದು ಮಾತು, ನಿಮ್ಮ ಫ್ಯಾಮಿಲಿ ಜೊತೆ ಒಂದಿಷ್ಟು ಟೈಮ್ ಕೊಡಿ. ಈ ತರ ಪ್ಲೇಸಿಗೆ ಹೋಗಿ ಅವರಿಗೂ ಖುಷಿ ಆಗತ್ತೆ, ನೀವು ಖುಷಿ ಪಡಿ. ನಿಮ್ ಜಂಜಾಟದ ಜೀವನದ ನಡುವೆ ಈ ತರ ಒಂದು ಎಲ್ರಿಗೂ ಟೈಮ್ ಕೊಡ್ಕೊಂಡು ಒಂದು ಸಣ್ಣ ಟ್ರಿಪ್ ಆಗ್ಲಿ ಈ ತರ ಮಾಡ್ತಾ ಇರಿ. ಅವಾಗ ಎಲ್ರೂ ಖುಷಿಯಾಗಿರ್ತಾರೆ. ಒಂದು ಸಂಬಂಧಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಾ, ಈ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ ಗೈಸ್. ಏನೋ ಒಂದು ಹೊಸ ಜರ್ನಿ ಶುರು ಮಾಡಿದ್ದೀವಿ. ಇದೆಲ್ಲಿ ತನಕ ಹೋಗಿ ನಿಲ್ಲತ್ತೆ ನನಗೆ ಗೊತ್ತಿಲ್ಲ. ನನ್ನ ಕೈಯಲ್ಲಾಗಿದ್ದ ಕಂಟೆಂಟ್ನ ನಾನು ಶೇರ್ ಮಾಡ್ತಾನೇ ಇರ್ತೀನಿ. ದಯವಿಟ್ಟು ಸಪೋರ್ಟ್ ಮಾಡಿ. ನಿಮ್ಮ ಕೈಯಲ್ಲಿ ಸಪೋರ್ಟ್ ಮಾಡೋಕ್ಕಾಗಿಲ್ಲ ಅಂದ್ರೆ ದಯವಿಟ್ಟು ಈ ಟೀಕೆ ಟಿಪ್ಪಣಿಗಳನ್ನಂತೂ ಮಾಡಕ್ಕೆ ಹೋಗಬೇಡಿ. ಇವಾಗ ಯಾರು ಏನು ಸಾಧನೆ ಮಾಡಲ್ಲ ಅಂತ ಹೇಳ್ತಾ, ಬಾಯ್ ಗೈಸ್.